ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸೆವೆನ್ ಅಪ್ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ ನಂಬರ್ 80 ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾ ಒಂದು ಚರ್ಚೆ ಮಾಡ್ಕೊಂತ ಹೋಗೋಣ. ಚೈತ್ರ ಅವರ ಉಸ್ತುವಾರಿ ಹೇಗಿತ್ತು? ಧನರಾಜ್ ಅವರು ಚಿಕ್ಕ ಮಗುನ ಉರಿಯೋ ಬೆಂಕಿಗೆ ಮಂಜು ಅವರು ತುಪ್ಪ ಸುರಿದು ಜಗಳ ಮಾಡಿದ್ರ? ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದವರು ಯಾರ್ಯಾರು? ಚೈತ್ರಗೂ ರಜತ್ಗೂ ಜಗಳ ಆಗೋಕ್ಕೆ ಮುಖ್ಯವಾದ ಕಾರಣವಾದರೂ ಏನು? ಈ ಒಂದು ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹುಡ್ಕೊಂತ ಹೋಗೋಣ. ಅದಕ್ಕೆ ಮುನ್ನೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ಕೆಲವರ ಬಗ್ಗೆ ಪ್ರತಿಯೊಂದು ಮಾಹಿತಿನ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನೂ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಈ ಒಂದು ನಾಮಿನೇಷನ್ ವಿಚಾರವಾಗಿ ಸ್ಟಾರ್ಟ್ ಆಗ್ತಿರ್ತೈತೆ. ನಿನ್ನೆ ತಾನೇ ಏನು ಗೆದ್ದಿರ್ತೈತೆ ಒಂದು ತಂಡ, ವಿಕ್ರಮ್ ಅವ್ರ ತಂಡ ಗೆದ್ದಿರ್ತೈತಲ್ಲ, ಸೊ ಆ ಒಂದು ವಿಚಾರ ನಾವು ಇಟ್ಕೊಂಡು ಇವಾಗ ನಾಮಿನೇಟ್ ಮಾಡಬೇಕಾಗತ್ತೈತಿ. ಈ ಒಂದು ನಾಮಿನೇಟ್ ಮಾಡಬೇಕಾದ್ನಪ್ಪ ಅಂದರೆ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಎಲ್ಲ ಸದಸ್ಯರೆಲ್ಲ ಸೇರಿಕೊಂಡು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡುತ್ತಾರೆ. ಸೊ ಇದಾದ ನಂತರ ವಿಕ್ರಮ್ ಅವರು, ಚೈತ್ರ ಅವರು, ರಜತ್ ಅವರು ಹಾಗೂ ಮುಗಿತ್ ಅವರು ಸೇರಿಕೊಂಡು ಕಾಲ ಹರಣ ಮಾಡ್ತಿರ್ತಾರೆ, ಹರಟೆ ಹೊಡಿತಿರ್ತಾರೆ. ಈ ಒಂದು ಹರಟೆ ಹೊಡಿತಿರ್ಬೇಕನ್ನಪ್ಪ ಅಂದರೆ ಚೈತ್ರ ಅವರು ವಿಚಾರವಾಗಿ ತುಂಬಾ ಗೋಳಾಡಿಸ್ತಾರೆ ಅಂತಲೇ ಹೇಳ್ಬೋದು. ಈ ಮಂತ್ರವಾದಿ ವಿಚಾರವಾಗಿ ಹರಕೆಯ ಒಂದು ವಿಚಾರವನ್ನು ಇಟ್ಕೊಂಡು ತುಂಬ ಗೋಳಾಡಿಸ್ತಾರೆ ಅಂತಲೇ ಹೇಳ್ಬೋದು. ಒಂದಿಷ್ಟು ಫನ್ ಆಗಿ ಒಂದಿಷ್ಟು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟರು ಅಂತ ಹೇಳ್ಬೋದು. ಈ ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲರೂ ಸೇರಿಕೊಂಡು ಸೆಕೆಂಡ್ ರೌಂಡ್ ಗೇಮ್ ಆರಂಭ ಆಗುತ್ತೆ. ಈ ಒಂದು ಗೇಮಲ್ಲಿ ಕಲರ್ ಕನ್ಫ್ಯೂಷನ್ ಅಂತ ಹೇಳಿ ಕೇಳಿಸಿ ಈ ಒಂದು ಗೇಮ್ ಆರಂಭ ಆಗುತ್ತೆ. ಈ ಒಂದು ಗೇಮಲ್ಲಿ ಏನು ಮಾಡಬೇಕು ಅನ್ನೋದಾದ್ರೆ, ಅವರು ಒಂದು ಹಗ್ಗ ಕೊಟ್ಟಿದ್ರೆ ಆ ಹಗ್ಗದಲ್ಲಿರುವಂಥ ಬಣ್ಣಗಳನ್ನು ಕಲೆಕ್ಟ್ ಮಾಡ್ಕೊಂಡು ಕಸಿ ಕೋಲುಗಳನ್ನು ಜೋಡಣೆ ಮಾಡುತ್ತೆ, ಕ್ರಮವಾಗಿ ಜೋಡಣೆ ಮಾಡಬೇಕಾಗಿರ್ತೈತಿ. ಈ ಒಂದು ಗೇಮಲ್ಲಿ ಉಸ್ತುವಾರಿ ಆಗಿರ್ತಕ್ಕಂಥವ್ರು ಯಾರು ಅನ್ನೋದಾದ್ರೆ ರಜತ್ ಅವರು ಕೆಲವೊಂದಿಷ್ಟು ತಮ್ಮದೇ ಆಗಿರ್ತಕ್ಕಂಥ ರೂಲ್ಸ್ಗಳನ್ನು ವ್ಯಕ್ತಪಡಿಸ್ತಾರೆ. ಕಂಟೆಸ್ಟೆಂಟ್ಗಳನ್ನು ಬಿಟ್ಟು ನೀವು ಯಾರು ಮಾತಾಡೋಂಗಿಲ್ಲ, ಕಲರ್ನ ಒಂದು ಹೇಳಿಕೆ ಕೊಡುವಂತೂ ಇಲ್ಲ, ಅಂದರೆ ಸಿಂಬಲ್ ಅಂದ್ರೆ ಏನಾದರೂ ಕ್ಲೂ ಕೊಡುವಂತಿಲ್ಲ. ಹಾಗೆ ಅವರೇ ಮಾಡಬೇಕು, ಕಂಟೆಸ್ಟೆಂಟ್ಗಳಾಗಿರ್ತಕ್ಕಂಥವ್ರೆ ಅವರೇ ಮಾಡಬೇಕು ಅಂತ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ವ್ಯಕ್ತಪಡಿಸುತ್ತಾರೆ. ಎರಡು ತಂಡಗಳ ಸಹಿತ ಈ ರೀತಿ ಅನವಶ್ಯಕವಾಗಿ ಮಾತಾಡೋ ಹಾಗೆಲ್ಲ ಮಾತಾಡಿನಪ್ಪ ಅಂತಂದರೆ 5 ನಿಮಿಷಗಳ ಕಾಲ ನಾನು ಪಾಸ್ ಕೊಡ್ತೀನಿ, ಅಂದರೆ ಫೌಲ್ ಮಾಡಿಸ್ತೀನಿ ಅಂತೇಳಿ ರೂಲ್ಸ್ಗಳನ್ನು ವ್ಯಕ್ತಪಡಿಸುತ್ತಾರೆ. ಈ ಒಂದು ರೂಲ್ಸ್ಗಳಿಗೆ ಆಯಾ ತಂಡದವರು ಅಗ್ರಿ ಆಗ್ತಾರೆ. ಇದನ್ನ ಹಂಗೆ ನೆನಪಿಟ್ಕೊಳ್ಳಿ, ಇದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗ್ತೀನಿ. ಚೈತ್ರ ಅವರು ಮತ್ತು ಐಶ್ವರ್ಯ ಅವರು ಎರಡು ತಂಡದವರು ಸೂಪರಾಗಿ ಆಡ್ತಾರೆ ಈ ಒಂದು ಗೇಮಲ್ಲಿ. ಕಲರ್ ಕನ್ಫ್ಯೂಷನ್ ಈ ಒಂದು ಗೇಮಲ್ಲಿ ತುಂಬಾ ಚೆನ್ನಾಗಿ ಆಡಿದಾರೆ ಅಂತ ಹೇಳ್ಬೋದು. ಹಿಂಗಾಗಿ ಚೆನ್ನಾಗಿ ಆಡಿದ ನಂತರ ರಿಸಲ್ಟ್ ಏನಾಗುತ್ತೆ ಅನ್ನೋದಾದ್ರೆ ಇಬ್ಬರು ತಂಡದವ್ರ ಪರವಾಗಿ 30 ಅಂಕಗಳು ದೊರೀತವೆ. ಸೊ ಈ ಮ್ಯಾಚು ಡ್ರಾ ಆಗುತ್ತೆ. ಮ್ಯಾಚ್ ಅಂದ ತಕ್ಷಣ ನನಗೆ ನೆನಪಾಯಿತು, ಇವತ್ತು ಕೂಡ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚು ನಡೀತಾ ಇದೆ, ಟೆಸ್ಟ್ ಮ್ಯಾಚು. ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಭಾರತ ಸೋಲುವ ಪರಿಸ್ಥಿತಿಯಲ್ಲಿದೆ. ಇವತ್ತು ಹೇಗಾದರೂ ಮಾಡಿ ಮ್ಯಾಚ್ ಡ್ರಾ ಆಗಬೇಕು. ಮ್ಯಾಚ್ ಡ್ರಾ ಆಗಬೇಕಂತಂದರೆ ಇವತ್ತು ಮಳೆ ಬರಲೇಬೇಕು. ರೀಗೇಮ್ ಮಾಡಿಸ್ತೀನಿ, ನೀವು ಬೇರೆ ಯಾರಾದರೂ ಬೇಕಾದ್ರೆ ಆಡ್ಬೋದು ಅಂತ ಹೇಳ್ತಾರೆ ಬಿಗ್ ಬಾಸ್ ತಂಡದವರು. ಈ ಕಡೆ ತಂಡದಿಂದ ವಿಕ್ರಮ್ ಅವರು ಬರ್ತಾರೆ, ಆ ಕಡೆ ತಂಡದಿಂದ ಹನುಮಂತ್ ಅವರು ಬರ್ತಾರೆ. ವಿಕ್ರಮ್ ಅವರು ತುಂಬಾ ಸ್ಲೋ ಆಡ್ತಾರೆ, ಮೊದಲು ಸ್ಲೋ ಆಗಿ ಆಡ್ತಾರೆ. ನಂತರ ಕನ್ಫ್ಯೂಷನ್ ಮಾಡ್ಕೊಳ್ಳೋದೇ ಆಟನ ಆಡ್ತಾರೆ. ಸೊ ಈ ಕಡೆ ಬರೋದಾದರೆ ಹನುಮಂತ್ ಅವರು ಮೊದಲಿಗೆ ಚೆನ್ನಾಗಿ ಆಡ್ತಾರೆ. ನಂತರ ಬರ್ತಾ ಕನ್ಫ್ಯೂಷನ್ ಆಗಾಕತ್ಬಿಡ್ತಾರೆ. ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಟಕ್ಕರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ವಿಕ್ರಮ್ ಅವರಿಗೆ. 2 ಅಂಕಗಳ ಮುಖಾಂತರ ಗೆದ್ದು ವಿಕ್ರಮ್ ತಂಡದವರು ರಜತ್ ಅವ್ರನ್ನ ನಾಮಿನೇಟ್ ಮಾಡುತ್ತಾರೆ. ಗೌತಮಿ ಅವರು ಮತ್ತು ಮಂಜು ಅವರು ನಡುವೆ ಮಾತುಕತೆಗಳು ಆರಂಭ ಆಗ್ತವೆ. ನೋಡುಗರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾವೆ ಅಂತ ಹೇಳ್ಬೋದು. ಹಂಗೆ ಹಿಂಗೆ ಅದು ಏನೋ ವಾಳೆ ಲೊಟ್ಟ ಲಂಗು ಲಸ್ಕು ಅಂತೇಳಿ ಏನೇನೋ ಮಾತಾಡ್ತಾರೆ. ಸೀರಿಯಸ್ ಆಗಿರ್ತಕ್ಕಂಥ ಒಂದು ಗೇಮು ನಡೀತಾ ಇದೆ ಅಂತಂದ್ರೆ ಇವರು ಅದ್ರ ಮಧ್ಯೆ ಇವ್ರದ್ದೊಂದು ತಂದು ಎಲ್ಲಿಡಲಿ ಅಂತೇಳಿ ಅವ್ನು ಯಾವನು ಎಡಿಟ್ ಮಾಡೋ ಅನ್ನೋದನ್ನ ಅವನು ಕಾಳ ತೋರ್ಸಂಗಿದ್ರೆ ಅಷ್ಟು ಒಮ್ಮೆಗೆ ತೋರಿಸ್ಬಿಟ್ಟಿರ್ತಾಗ. ಅದಾಗ ಮ್ಯೂಟಾರ ಮಾಡ್ತೀವಿ, ಅತ್ತಾಗ ಏನಾರ ಮಾಡ್ತೀವಿ. ಈ ಪದೇ ಮಧ್ಯೆ ಅವ್ರು ತಂದಿಡೋದ್ರಿಂದ ಎಷ್ಟು ಇರಿಟೇಷನ್ ಆಗುತ್ತೆ ಗೊತ್ತಾ ನಿಮಗೆ? ಅದು ನೋಡೋರಿಗೆ ಗೊತ್ತಾ ನಿಮಗೇನು? ಈ 3ನೇ ಒಂದು ಗೇಮಲ್ಲಿ ಚೆಂಡು ಸಾಗಲಿ ಮುಂದೆ ಹೋಗಲಿ ಅನ್ನೋ ಅಂತ ಒಂದು ಗೇಮ್ ಆರಂಭವಾಗುತ್ತೆ. ಕಾಲಲ್ಲಿ ನೀರು ತಗೊಂಡು ಕಸಿ ಒಂದು ದೊಡ್ಡ ಬುಟ್ಟಿಯಲ್ಲಿ ಹಾಕಬೇಕು. ಆ ಬುಟ್ಟಿಯಲ್ಲಿ ಒಂದು ಚೆಂಡು ಇರ್ತೈತಿ, ಅದನ್ನ ತೇಲಿಸ್ಬೇಕು. ನೀರು ಹಾಕಿ ತೇಲಿಸ್ಬೇಕು. ಆ ತೇಲಿಸಿದ ಚೆಂಡನ್ನು ತೆಗೆದು ಕಸಿ ಒಂದು ಪಂಜರದೊಳಗೆ ಹಾಕಬೇಕು. ಆ ಪಂಜರದಲ್ಲಿ ಇನ್ನೂ 2 ಇರ್ತವೆ. ಪಂಜರದೊಳಗೆ ಹಾಕಿ ಆ ಮೂರನ್ನು ಎತ್ಕೊಂಡು ಪಿರಮಿಡ್ ಕಟ್ಟಿರ್ತಾರೆ. ಆ ಒಂದು ಪಿರಮಿಡ್ಗಳಿಗೆ ಬಾಲ್ನಿಂದ ಹೊಡೆದು ಆ ಪಿರಮಿಡ್ಗಳನ್ನು ಉರುಳಿಸ್ಬೇಕು. ಸೊ ಇದೊಂದು ಗೇಮ್. ಗೆದ್ದವರಿಗೆ ಒಂದು ಪಾಯಿಂಟ್ ಸಿಗ್ತೈತಿ, ನಾಮಿನೇಷನ್ ಮಾಡೋ ಅವಕಾಶ ಸಿಗ್ತೈತಿ. ಈ ಒಂದು ಗೇಮಲ್ಲಿ ಆಡ್ಬೇಕಂದ್ರೆ ಆ ಕಡೆ ತಂಡದಿಂದ ಮಂಜು ಅವರು ಬರ್ತಾರೆ, ಈ ಕಡೆ ತಂಡದಿಂದ ಧನರಾಜ್ ಅವರು ಬರ್ತಾರೆ. ಧನರಾಜ್ ಅವರಿಗೆ ತುಂಬಾನೇ ಟಾರ್ಚರ್ ಕೊಟ್ಟರು ಅಂತ ಹೇಳ್ಬೋದು. ಬಟ್ ರೂಲ್ಸ್ ಇರೋದೇ ಹಾಗೆ ಅಲ್ವಾ. ಮಂಜು ಅವರು ಒಂದು ಗ್ರೇ ಏರಿಯಾ ನೋಡ್ಕೊಂಡ್ರು ಅಂತ ಹೇಳ್ಬೋದು. ಅವರು ಒಂಟಿ ಕಾಲಲ್ಲಿ ತಗೊಂಡೋಗಿ ನೀರು ಚೆಲ್ಲದೆ ಇರೋ ಹಾಗೆ ಅಲ್ಲಿ ಹೋಗಿ ಒಂದು ಬಾಕ್ಸ್ ಒಳಗೆ ಹಾಕುವ ಪ್ರಯತ್ನ ಪಡ್ಕೊಂಡ್ರು. ಈ ಮಧ್ಯೆ ಹನುಮಂತ್ ಅವರು, ರಜತ್ ಅವರು ಅವ್ರ ಜೊತೆ ಧನರಾಜ್ ಅವರೊಟ್ಟಿಗೆ ಮಾತಾಡ್ತಾ ಇರ್ತಾರೆ.
ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಔಟ್ ಸೈಡಿಂದ. ಧನರಾಜ್ ಅವರು ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ತೊಗೊಂಬರೋಣ ಅಂತ ಹೋಗ್ತಿರ್ತಾರೆ. ಅವರಿಂದನೇ ಹೋಗ್ತಿರ್ತಾರೆ ಬೆನ್ನು ಮಾಡ್ಕೊಂಡು ಕಾಸಿ. ಚೈತ್ರ ಅವರು ಬೆನ್ನು ಮಾಡಿ ಹೋಗ್ತಾ ಇರ್ಬೇಕನ್ನಪ್ಪ ಅಂತಂದರೆ ರಜತ್ ಅವ್ರು ಬಂದು ಕಳಿಸಿ ನೀರು ಎಷ್ಟಾಗಿದೆ ಅಂತ ಸ್ವಲ್ಪ ಇಣಕ್ಕೆ ಹಾಕುವ ಒಂದು ಪ್ರಯತ್ನ ಪಡ್ತಾರೆ. ಆ ಒಂದು ಬಾಕ್ಸ್ ಒಳಗೆ ನೀರು ಎಷ್ಟಾಗಿದೆ, ಬಾಲ್ ತೇಲ್ಬೇಕಲ್ಲ, ಇನ್ನೂ ನೀರು ಎಷ್ಟಾಗಬೇಕು ಅನ್ನೋ ಒಂದು ಕನ್ಫರ್ಮ್ಗೋಸ್ಕರ ಎಣಿಕೆ ಹಾಕಿ ನೋಡ್ತಾರೆ. ಸೊ ಈ ಒಂದು ವಿಚಾರನ ಗೌತಮಿ ಅವರು ಚೈತ್ರ ಅವರಿಗೆ ಕೈ ಸನ್ನೆ ಮುಖಾಂತರ ತಿಳಿಸಿಬಿಡ್ತಾರೆ. ಅದನ್ನು ಇವರು ರಜತ್ ಅವ್ರು ನೋಡಿಬಿಡ್ತಾರೆ, ಮತ್ತೆ ಟ್ರಿಗರ್ ಆಗಿಬಿಡ್ತಾರೆ. ನಮ್ಮ ಟೀಮಿಗೆ ರೆಫರ್ ಆಗಿದ್ದೀರಾ, ನಮ್ಮ ಟೀಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಮಾತ್ರ ನೀವು ನೋಡಬೇಕು, ಇಲ್ಲಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಮಾಡಿ ನೀವು ನೋಡಬೇಕು, ನೋಡಿ ಕೇಸ್ಗೆ ಹೇಳ್ಬೇಕು ನೀನು. ಅದು ಬಿಟ್ಟು ನಿಮ್ಮ ಟೀಮಲ್ಲಿ ಇರ್ತಕ್ಕಂಥ ಆಪೋಸಿಟ್ ತಂಡದಲ್ಲಿರ್ತಕ್ಕಂಥವ್ರನ್ನ ನೀವು ಯಾಕೆ ಮಾತಾಡಿಸ್ಬೇಕು, ನೀವು ಅವ್ರನ್ನ ಸಿಗ್ನಲ್ ಯಾಕೆ ನೋಡ್ಕೋಬೇಕು ಅಂತೇಳಿ ಒಂದು ವಾದ ಮಾಡ್ತಾರೆ. ಇನ್ನೊಂದು ಸತಿ ಬನ್ನಪ್ಪ ಅಂದರೆ ಇಲ್ಲಿ ನಾನು ಪಾಸ್ ಕೊಡ್ತೀನಿ, ಪೋಲ್ ಕೊಡ್ತೀನಿ, ಹಂಗೆ ಕೊಡ್ತೀನಿ, ಹಿಂಗೆ ಕೊಡ್ತೀನಿ ಅಂತ ಕೇಸಿ ಮಾತಿ ಬೆಳ್ಕೊಂತ ಹೋಗ್ತವೆ. ಇವರು ಮಾತಾಡ್ಸೋದು ನಿಲ್ಸೋಳ್ರು, ನೀನು ಮಾತಾಡ್ತೀನಪ್ಪ ಅಂದ್ರೆ ಪೋಲ್ ಕೊಡ್ತೀನಿ ಅಂತ ಇವರು ಬಿಡೋಳ್ರು. ಇವ್ರು ಮಾತಾಡ್ದಂಗೆಲ್ಲ ಚೈತ್ರ ಅವರು ಪೋಲ್ ಕೊಟ್ಟಿದ್ದೆ ಈ ರೀತಿ. ಸೊ ಈ ವಿಚಾರನ ಇಟ್ಕೊಂಡು ಪೋಲ್ ನೀನು ಪೋಲ್ ಕೊಡೋಗಿಲ್ಲ ಅಂತ ಕೇಸಿ ರಜತ್ ಅವರು ಬಂದು ಚೈತ್ರ ಅವ್ರ ಹತ್ರ ಸ್ವಲ್ಪ ರ್ಯಾಶ್ ಆಗಿ ನಡ್ಕೊಳ್ತಾರೆ. ಇದೇ ಒಂದು ವಿಚಾರನ ಇಟ್ಕೊಂಡು ಚೈತ್ರ ಅವರು ಇಷ್ಟೇ ಸಾಕಾಗಿತ್ತು ಅವ್ರಿಗೆ. ಇದಾದ ನಂತರ ನಾನು ತಳಿದೆ, ನಾನು ಮುಟ್ಟಿದ್ದೆ, ಹಂಗೆ ಮಾಡಿದೆ ಅಂತ ಕೇಸಿ ಒಂದಿಷ್ಟು ವಿವಾದಗಳು ನಡೀತಾ ಹೋಗ್ತವೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಚೈತ್ರ ಅವರು ಉಸ್ತುವಾರಿ ಸ್ವಲ್ಪ ಅಷ್ಟಾಗಿ ಏನು ಫೇವರಿಸಮ್ ಅಂತ ಹೇಳ್ಬೋದು. ರಜತ್ ಮೇಲಿನ ಇರ್ತಕ್ಕಂಥ ದ್ವೇಷವನ್ನು ಈ ಒಂದು ಆಟಕ್ಕೆ ತಂದುಕೊಂಡ್ರು ಅಂತ ಕಾಣಿಸುತ್ತೆ ಚೈತ್ರ ಅವರು. ಹಂಗೋ ಮಾಡ್ಕೇಸಿ ಬಾಲ್ನ ತೇಲಿಸಿದ್ರು ಧನರಾಜ್ ಅವರು. ನೀರು ಹಾಕಿ ತೇಲಿಸಿದ ನಂತರ 3 ಬಾಲ್ಗಳನ್ನು ಪಂದ್ಯದೊಳಗೆ ಹಾಕಿ ಈ ಒಂದು ಗೇಮಲ್ಲಿ ಮೋಕ್ಷಿತ್ ಅವರು ಮತ್ತು ರಜತ್ ಅವರು ತುಂಬಾ ಬ್ರಿಲಿಯಂಟಾಗಿ ಆಡಿದ್ರು ಅಂತ ಹೇಳ್ಬೋದು. ಈ ಕಡೆ ತಂಡದಲ್ಲಿ ಭವ್ಯ ಅವರು ಮತ್ತು ಗೌತಮಿ ಅವರು ಅಷ್ಟಾಗಿ ಏನು ಟ್ರಿಕ್ನ ಕಂಡುಕೊಳ್ಳಿಲ್ಲ, ಬಾಲ್ ಎತ್ತುವ ಒಂದು ಪ್ರಯತ್ನ ಮಾಡಲಿಲ್ಲ. ಸೊ ಈಗಿರ್ಬೇಕನ್ನಪ್ಪ ಅಂದರೆ ಅನಿರೀಕ್ಷಿತವಾಗಿ ಬಾಲ್ನ ಪದೇ ಈಗಿರ್ಬೇಕನ್ನಪ್ಪ ಅಂದರೆ ರಜತ್ ಅವರು 3 ಬಾಲ್ಗಳನ್ನು ಬಹು ಬೇಗನೆ ಎತ್ತಿ ಹನುಮಂತ್ ಅವ್ರಿಗೆ ಕೊಡ್ತಾರೆ. ಹನುಮಂತ್ ಅವರು ಒಗಿಬೇಕನ್ನಪ್ಪ ಅಂದರೆ ಬಾಕ್ಸ್ ಒಳಗೆ ಒಗಿತಿರ್ಬೇಕಾದ್ರೆ ಅಲ್ಲಿ ಫೌಲ್ ಕೊಡ್ತಾರೆ. ಮತ್ತೆ ಎಲ್ಲಿ ಗೆದ್ದುಬಿಡ್ತಾರೋ ಏನೋ ಅಂತೇಳಿ ಚೈತ್ರ ಅವರು ಬೇಕು ಅಂತಲೇ ಅಲ್ಲಿ ಫೌಲ್ ಇರಲೇ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಸಹಿತ ಅವರು ಫೌಲ್ ಅಂತೇಳಿ ಕೇಸಿ ಹನುಮಂತ್ ಅವ್ರನ್ನ ತಡೆ ಹಿಡಿಯುತ್ತಾರೆ. ವಿಕ್ರಮ್ ಅವರು ಸಹಿತ ಈ ಒಂದು ತಂಡದಲ್ಲಿ ಗೆದ್ದುಬಿಡ್ತಾರೆ. 20 ಸೆಕೆಂಡ್ಗಳು ಪಾಸ್ ಕೊಡದೇ ಇದ್ದಿದ್ರೆ ಹನುಮಂತ್ ಅವರು ಬಹುಶಃ ಗೆಲ್ಬೋದಿತ್ತು ಈ ಒಂದು ತಂಡದವರು ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತೈತಿ. ಚೈತ್ರ ಅವರ ಪರವಾಗಿ ಮಂಜು ಅವರು ಚೈತ್ರ ಅವ್ರನ್ನ ಯಾಕೆ ಮುಟ್ಟಿದೆ, ಯಾಕೆ ತಳಿದೆ, ಹಂಗೆ ಹಿಂಗೆ ಅಂತೇಳಿ. ಸೊ ಇದೇ ಒಂದು ವಿಚಾರನ ಇಟ್ಕೊಂಡು ನೀನು ತಳಿಲ್ವಾ, ಮಾನಸನ್ನು ನೀನು ತಳಿಲ್ವಾ, ಹಂಗೆ ಹಿಂಗೆ ನೀನು ಸಾರಿ ಕೇಳಿದಲ್ಲ ಇಂಟೆನ್ಷನ್ದಲ್ಲಿ ನಂದು ಹಂಗೆ ಆಗೈತಿ ಅಂತ ಕೇಸಿ ಮಾನಸ ಅವರ ಒಂದು ವಿಚಾರವನ್ನು ತೆಗೆದುಕೊಳ್ತಾರೆ ರಜತ್ ಅವರು. ಆವಾಗ ಮಂಜು ಅವರು ಗಪ್ಚುಪ್ ಚಿಕ್ಕ ಹುಡುಗನ ಕಳಿಸಿ ಆಟ ಆಡ್ತೀಯಲ್ಲೋ, ಚಿಕ್ಕ ಹುಡುಗನ ಕರ್ಕೊಂಡು ಅಂತೇಳಿ ಮಂಜು ಅವರು ಹೇಳ್ತಾರೆ. ಈ ಒಂದು ವಿಷಯನ ಕೇಳಿ ಬಹಳ ಟ್ರಿಗರ್ ಆಗ್ತಾರೆ ರಜತ್ ಅವರು. ಯಾವೊಂದು ಕಾರಣಕ್ಕೋಸ್ಕರ ಚಿಕ್ಕ ಹುಡುಗ ಅಂದೆ ನೀನು ಅಂತ ಕೇಸಿ ಮಂಜು ಅವ್ರ ಜೊತೆ ವಾದ ಮಾಡ್ತಾರೆ. ಅಲ್ಲ ನನಗೊಂದು ಡೌಟು, 2 ದಿನಗಳ ಹಿಂದೆ ಹೋಗಿ ಅಲ್ಲಿ ಏನಾಗುತ್ತೆ, ರಜತ್ಗೂ ಧನರಾಜ್ ಅವ್ರಿಗೂ ಜಗಳ ಆಗುತ್ತೆ. ಈ ಒಂದು ಜಗಳದಲ್ಲಿ ಕಪಳ ಮುಟ್ಟಾಡ್ತಾರಲ್ಲ, ಪಾಪು ಲೋ ಕಂದ, ಲೋ ಮಗು, ಹಂಗೆ ಹಿಂಗೆ ಅಂತ ಕೇಸಿ ಕರೆದಿರ್ತಾರೆ ತಾನೆ ರಜತ್ ಅವರು. ಸೊ ಅದೇ ಇಲ್ಲಿ ರಿಪೀಟ್ ಆಗಿದೆ. ಅವ್ರು ಕರೆದ್ರೆ ಸರಿ ಅಂತೆ, ಇವ್ರು ಕರೆದ್ರೆ ತಪ್ಪಂತೆ. ಅಲ್ಲ ಇಲ್ಲಿ ಧನರಾಜ್ ಅವ್ರು ಯಾಕೆ ಸುಮ್ಮನೆ ಕುಂತ್ಕೊಂಡಿದ್ರು ಅಂತ ಅಲ್ಲೇ ಹೇಳ್ಬೋದಿತ್ತಲ್ವ, ನಾನು ಮಗು ಅಲ್ಲ, ನನಗೂ ಮದುವೆ ಆಗಿದೆ, ಒಂದು ಮಗು ಇದ್ದೀನಿ, ಇನ್ನೂ 2 ಮಕ್ಕಳು ಮಾಡ್ಕೊತಾ ಇದ್ದೀನಿ ಅಂತ ಕೇಸಿ ಹೇಳ್ಬಿಟ್ಟಿದ್ರೆ ಮ್ಯಾಟ್ರ್ ಕ್ಲೋಸೆಡ್. ಅಲ್ಲಿ ಹೇಳೋದು ಬಿಟ್ಟು ಬಂದು ಕಾಯಿಸಿ ಇಲ್ಲಿ ರೂಮಲ್ಲಿ ಕುಂತ್ಕೊಂಡು ಹೇಳ್ತಾ ಇದ್ದಾನೆ, ನನಗೂ ಹೆಂಡತಿ ಇದ್ದಾಳೆ, ಮಗು ಇದೆ, ಹಂಗಿದೆ ಹಿಂಗಿದೆ ಅಂತ ಕೇಸಿ ರಜತ್ ಅವ್ರ ಜೊತೆ ಹನುಮಂತ್ ಅವ್ರ ಜೊತೆ ಹೇಳ್ತಾ ಇದ್ದಾನೆ. ಅಲ್ಲೇ ಹೇಳೋಕ್ಕೆ ಏನಾಗಿತ್ತಪ್ಪ ತಂದೆ ನಿನಗೆ? ಮಂಜು ಅವರು ಬೇಕು ಅಂತಾನೆ ಈ ಒಂದು ಜಗಳದಲ್ಲಿ ಭಾಗಿಯಾಗುತ್ತಾರೆ. ನಾನು ಧನು ಅಂತ ಕರೆದಿದ್ದೀನಿ, ಚಿಕ್ಕ ಹುಡುಗ ಅಂತ ಕರೆದಿಲ್ಲ, ನಾನು ಧನರಾಜ್ ಅಂತ ಕರೆದಿದ್ದೀನಿ ಅಂತೇಳಿ ಮಂಜು ಅವರು ಪ್ಲೇಟ್ನ ಚೇಂಜ್ ಮಾಡ್ತಾರೆ. ಅಲ್ಲಿ ವಿಕ್ರಮ್ ಅವರು ತಂಡದವ್ರು ಗೆದ್ದು ಮೋಕ್ಷಿತ್ ಅವರು ನಾಮಿನೇಟ್ ಮಾಡ್ತಾರೆ. ಮೋಕ್ಷಿತ್ ಅವ್ರು ಹೇಳ್ತಾರೆ ರಜತ್ ಅವ್ರಿಗೆ, ಚೈತ್ರ ಅವ್ರಿಗೆ ಹೋಗಿ ಸಾರಿ ಕೇಳಿ ಅಂತ ಹೇಳ್ತಾರೆ. ರಜತ್ ಅವರು ಸಾರಿ ಕೇಳಿ. ಸೊ ಇವುಗಳ ನಡುವೆ ಐಶ್ವರ್ಯದೊಂದು ಕಿತಾಪತಿ ಸ್ಟಾರ್ಟ್ ಆಗುತ್ತೆ. ಆ ಒಂದು ವಿಡಿಯೋ ಪ್ಲೇ ಏನಾಗಿತ್ತು, ಆ ಒಂದು ವಿಡಿಯೋ ನಂದಲ್ಲ, ಬೇರೆಯವ್ರು ಯಾರೋ ಹೇಳಿದ್ರು ಅಂತ ಕೇಳಿ ಕನ್ಫ್ಯೂಷನ್ ರೂಮಿಗೆ ಹೋಗ್ಬಿಟ್ಟು ಕೇಳ್ತಾ ಇದ್ದಾರೆ. ಈ ಒಂದು ವಿಡಿಯೋದ ಮೂಲ ಕಾರಣಕರ್ತರು ಯಾರು ಅನ್ನೋದಾದ್ರೆ ಚೈತ್ರ ಅವರು ಅಂತೇಳಿ. ಸೊ ನಮಗೂ ಗೊತ್ತಿಲ್ಲ, ಅದು ಬಟ್ಟೆ ಚೇಂಜ್ ಮಾಡೋ ಒಂದು ರೂಮಲ್ಲಿ ಅಲ್ಲಿ ಕ್ಯಾಮ್ರಾಗಳು ಇರೋದಿಲ್ಲ, ಮೈಕನ್ನು ಧರಿಸಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋಕ್ಕೆ ಮೂಲ ಕಾರಣ ಯಾರು ಅನ್ನೋದಾದ್ರೆ ಚೈತ್ರ ಅವರು ಅಂತ ಹೇಳ್ತಾರೆ. ಸೊ ನಮಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ಜಾಸ್ತಿ ಕ್ಲಾರಿಟಿ ನಮಗೂ ಗೊತ್ತಿಲ್ಲ ಜಾಸ್ತಿ ಅಷ್ಟಾಗಿ.
ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ಎಷ್ಟರ ಮಟ್ಟಿಗೆ ಯಾರು ಸರಿ ಯಾರು ತಪ್ಪು ಅಂತೇಳಿ ಕಂಡುಕೊಳ್ಳೋಣ. ಬಹುಶಃ ಇದರ ಒಂದು ವಿಚಾರದಲ್ಲಿ ಚೈತ್ರ ಅವರು ಏನಾದರೂ ಭಾಗಿಯಾಗಿದ್ದನಪ್ಪ ಅಂತಂದರೆ ಮತ್ತೆ ಬೆಂಡತ್ತಾರೆ ಚೈತ್ರ ಅವರಿಗೆ ಸುದೀಪ್ ಸರ್ ಅವರು. ಸೊ ಹಾಗೆ ಇದಾಗಿತ್ತು ಅವತ್ತು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.